ಅಧಿಕಾರ ಹಂಚಿಕೆ ಅನ್ನೋದಕ್ಕಿಂತ ಯಾವ ಪವರ್ ಶೇರಿಂಗ್ ಇಲ್ಲ. ಅವ್ರ ಭಾಷೆಯಲ್ಲಿ ಹೇಳ್ಬೇಕು, ಯಾವ ಪವರ್ ಶೇರಿಂಗ್ ಇಲ್ಲ, ಯಾವುದೂ ಇಲ್ಲ. ನಮ್ಮ ಹೈಕಮಾಂಡ್ ತೀರ್ಮಾನ ಅಂತಿಮ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿದ್ವಿ. ಡಿ ಕೆ ಸಾಹೇಬ್ರು ಹೇಳಿದ್ರು ಸರಿ ಇದೆ, ನಾವು ಅವ್ರ ಪರವಾಗಿ ಇರ್ತೀವಿ. ಇಲ್ಲ, ಸಿ ಎಮ್ ವಿಷಯ ಎಲ್ಲೂ ಚರ್ಚೆ ಆಗಿಲ್ಲ. ಸಿ ಎಮ್ ವಿಷಯ ಚರ್ಚೆನೂ ಅಲ್ಲ. ಈಗ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ಸಿ ಎಮ್ ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರು ಕುರ್ಚಿ ಖಾಲಿ ಇದ್ದಾಗ ಇದನ್ನು ಚರ್ಚೆ ಮಾಡೋಣ. ಈಗ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ, ನಡೀತಾ ಇದೆ. ನಮ್ಮ ಡಿ ಕೆ ಸಾಹೇಬರು ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀನಿ ಅಂದರೆ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ. ನಮ್ಮ ಡಿ ಕೆ ಸಾಹೇಬ್ರು ಏನು ಹೇಳ್ತಾರೆ ಆ ವಿಷಯಕ್ಕೆ ನಾವು ಬದ್ಧವಾಗಿದ್ದೀವಿ. ಕೆ ಎನ್ ರಾಜಣ್ಣವರು ಹೇಳಿದ್ರು ಸರ್, 2.5 ವರ್ಷಕ್ಕೆ ಯಾಕೆ ಹೊರಡ್ತಾರೆ ಡಿ ಕೆ ಶಿ ಅವರು ಅಂತ ಹೇಳ್ತಾರೆ. ಹೌದು, ಅವ್ರು ಹೇಳಿದ ಸರಿನೇ ಅನ್ಕೊಳ್ರಿ. ಯಾಕೊತ್ತಾ, ಅವ್ರು 5 ವರ್ಷ ಮುಖ್ಯಮಂತ್ರಿ ಆಗಬೇಕಾಗಿರೋದು, 2.5 ವರ್ಷ ಅಲ್ಲ. 5 ವರ್ಷನೇ ಅವ್ರಿಗೆ ಕೊಡಬೇಕಿತ್ತು, 2 ವರ್ಷ ಅದಲ್ಲ. ಅವ್ರು ಹೇಳಿದ ಸರಿ ಇದೆ ರಾಜಣ್ಣವರು, 5 ವರ್ಷನೇ ಆಗಬೇಕಿತ್ತು. ತದನಂತರ ನಡೆದಂಥ ಬೆಳವಣಿಗೆಯಲ್ಲಿ ಏನು ಹೈಕಮಾಂಡ್ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಟ್ಟಿರೋ ಅವಕಾಶ ಅವ್ರು ನಡೆಸ್ತಾ ಇದ್ದಾರೆ. ಅವ್ರು ನಡೆಸಲಿ. ತದನಂತರ ಕುರ್ಚಿ ಖಾಲಿ ಆಗಿದೆ ಅಂತಂದ್ರೆ ನಾವು ಕ್ಲೈಮ್ ಮಾಡ್ತೀವಿ. ಈಗ ಬೇಡ ಅದು. ಯಾವಾಗ ಕುರ್ಚಿ ಖಾಲಿ ಆಗುತ್ತೋ ಅವಾಗ ಕ್ಲೈಮ್ ಮಾಡ್ತೀವಿ.